ಕರ್ನಾಟಕದ ವಾಣಿಜ್ಯ ನಗರಿ ಅಂದರೆ ನಮ್ಮ ಕರ್ನಾಟಕದ ಹೃದಯ ಭಾಗ ವಾಣಿಜ್ಯ ಜಿಲ್ಲೆ. ಧಾರವಾಡದ ಪೇಡ ವಿಶ್ವವಿಖ್ಯಾತ ಖಾದ್ಯ. ಧಾರವಾಡ ಜಿಲ್ಲಾ ವಿರುದ್ಧ ಮಾನ್ಸೂನ್ ಇದು ಮೊದಲ ಬಾರಿಗೆ ಮುಖಾಮುಖಿ ಆಗ್ತಾ ಇದೆ ಈ ಒಂದು ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ. ಧಾರವಾಡ ತಂಡದ ಯುವ ದಾಳಿಗಾರ ದ್ಯಾಮಣ್ಣ 7 ಆಟಗಾರರ ನಡುವೆ ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ನಡೆದಂತಹ ಬೀಚ್ ಕಬಡ್ಡಿಯಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂತಹ ಅನುಭವಿ ಆಟಗಾರ ಒಂದು ಎಂಟಿ ರನ್ನೊಂದಿಗೆ ವಾಪಸ್ ಆಗಿದ್ದಾರೆ. ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ನಿಧಾನಗತಿಯ ಒಂದು ಆಟವನ್ನು ಇಲ್ಲಿ ಕಾಣಬಹುದು. ಇಂದು 3ನೇ ದಿನ ಬಹಳ ಅದ್ಭುತವಾದಂತಹ ಪಂದ್ಯಗಳು ಬೆಳಗ್ಗೆಯಿಂದಲೂ ಸಹ ಸಾಗಿ ಬರ್ತಾ ಇದೆ. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಯುವ ಆಟಗಾರ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದು ಉತ್ತಮವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡೆದ ಮೂಲಕ ಖಾತೆಯನ್ನು ಸಹ ಆರಂಭಿಸಿಕೊಂಡಿದ್ದಾರೆ. ಧಾರವಾಡ ತಂಡದ ಮ್ಯಾಚ್ ಸ್ಟಾರ್ಟ್ ಮಾಡಿ ಯಾಕೆ ಕಣ ಒಂದರಲ್ಲಿ ಜರ್ಸಿ ನಂಬರ್ 9 ಆಟಗಾರ ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್ 1 ಈಚ್. 1-1 ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಸರ್ ಇನ್ನೊಂದೆರಡು ಪೋಸ್ಟಿಂಗ್ ಹಾಕ್ಬೇಕು ನೋಡಿ ಸರ್ ಇಲ್ಲಿ. ಓಕೆ ಸರ್ ಆಗಿದೆ. ಎರಡು ಒಂದರಲ್ಲಿ ಪಂದ್ಯ ಪ್ರಾರಂಭ ಕಂಡುಕೊಳ್ತಾ ಇದೆ. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ಮಾನ್ಸೂನ್ನ ಅವಧಿ ಇಡೀ ರಾಜ್ಯಾದ್ಯಂತ ಮಾನ್ಸೂನ್ ಮುಂಗಾರು ಅದ್ಭುತವಾಗಿ ಈ ಸಂಪೂರ್ಣ ದಕ್ಷಿಣ ಭಾರತವನ್ನು ನೆನೆಸ್ತಾ ಇದೆ. ಮಾನ್ಸೂನ್ ಎಲ್ಲ ರೈತರಿಗೂ ಮುದವನ್ನು ನೀಡ್ತಾ ಇದೆ. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಕೂಡ ಇಲ್ಲಿ ಬೆಂಗಳೂರಿಗರು ಇದೆ ಚೊಚ್ಚಲ ಪಂದ್ಯಾವಳಿಯಲ್ಲಿ ಪ್ರತಿಷ್ಠೆಯ ಪಂದ್ಯ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಧಾರವಾಡ ಜಿಲ್ಲಾ ತಂಡಗಳ ನಡುವೆ ಏರ್ಪಡ್ತಾ ಇದೆ. ಕಳೆದ ಬಾರಿ ಬೀಚ್ ಕಬಡ್ಡಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿದ ಪ್ರತಿಭೆ ಧಾರವಾಡ ಜಿಲ್ಲಾ ತಂಡದ ಪರವಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ 2 ಅಂಕವನ್ನು 1 ಅಂಕವನ್ನು ಧಾರವಾಡ ಜಿಲ್ಲಾ ತಂಡ ಪಡೆದುಕೊಳ್ತಾ ಇದೆ. ಎರಡು ತಂಡಗಳು ಯುವ ಬುದ್ಧಿಯೋನ್ಮುಖ ಯುವ ಪಡೆ ಯುವ ಆಟಗಾರನ ನಾವು ಕಾಣಬಹುದಾಗಿದೆ. ಇತ್ತೀಚೆಗೆ ಒಂದು ಅತ್ಯುತ್ತಮ ತರಬೇತಿಯಲ್ಲಿ ನಿರತರಾಗಿದ್ದ ಯುವ ಉತ್ಸಾಹಿ ನವ ತರುಣರ ಯುವ ಪಡೆ ಎರಡೂ ತಂಡಗಳಲ್ಲಿ ಯುವ ಆಟಗಾರ ಕಾಣ್ತಾರೆ. ಮಾಡು ಇಲ್ಲವೇ ಮಡಿ ದಾಳಿ. ದಾಳಿಗಾರನಿಗಿದು ಅಗ್ನಿ ಪರೀಕ್ಷೆಯ ಸಂದರ್ಭ. ಬೋನಸ್ ಅಂಕ ಇಲ್ಲವೇ ಟಚ್ ಪಾಯಿಂಟ್ ಗಳಿಸುವಂತ ಪ್ರಯತ್ನ. ಅದ್ಭುತವಾದಂತಹ ಒಂದು ಪ್ರತಿಕ್ರಿಯೆ ಮೂಡಿ ಬರ್ತಾ ಇದೆ. ಗುಡ್ ಆಂಟಿಸಿಪೇಷನ್ ಬಿಟ್ವೀನ್ ದಿ ಡಿಫೆಂಡರ್ಸ್. ಅದ್ಭುತವಾದಂಥ ತಾಳ್ಮೆಯ ಜಾಣ್ಮೆಯ ಸಂಯೋಚಿತವಾದಂಥ ಒಂದು ಪ್ರದರ್ಶನ ನೀಡ್ತಾ ಇದೆ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ಅದ್ಭುತವಾದ ಪ್ರದರ್ಶನವನ್ನು ಇದೀಗ ಡಿಫೆನ್ಸಲ್ಲಿ ಕಬಡ್ಡಿಯಲ್ಲಿ ಹೇಳಬಹುದಾದ ಒಂದು ಅತ್ಯುತ್ತಮ ಹಿಡಿತವನ್ನು ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ವಿಂಗ್ ಕ್ಯಾಚ್ಗೆ ಬಂದಿ ಆಗ್ತಾ ಇದ್ದಾನೆ. ಧಾರವಾಡ ವಿರುದ್ಧ ಆರಂಭಿಕ 3 ಅಂಕಗಳ ಅಂತರದ ಮುನ್ನಡೆಯಲ್ಲಿ 4-1 ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಚಾಮರಾಜಪೇಟೆ. ನಮ್ಮ ನೆರೆ ಬಡಾವಣೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹುಡುಗರು ಅತ್ಯುತ್ತಮವಾದಂಥ ಕಠಿಣ ತಾಲೀಮನ್ನು ಪ್ರತಿದಿನದ ಪ್ರಾಕ್ಟೀಸ್ ಅನ್ನ ಪಡೆದು ಪರ್ಫೆಕ್ಟ್ ಪ್ಲೇಯರ್ ಆಗಿ ಉತ್ತಮ ಪ್ರದರ್ಶನ ನೀಡುತ್ತಾ ಮತ್ತೆ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಅದ್ಭುತ ಪ್ರದರ್ಶನದೊಂದಿಗೆ ಮುನ್ನುಗ್ತಾ ಇದೆ. ಆರಂಭಿಕ ಯಶಸ್ಸನ್ನ
ರೀಡಿಂಗ್ ವಿಭಾಗದಲ್ಲಿ ಮತ್ತು ಡಿಫೆನ್ಸ್ ವಿಭಾಗದಲ್ಲಿ ಪಡೆದುಕೊಳ್ತಾ ಇದೆ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಧಾರವಾಡ ತಂಡದ ಬೊಮ್ಮು ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ನ 7 ಆಟಗಾರ ನಡುವೆ 7-1 ಇನ್ ಫೇವರ್ ಆಫ್ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ಉತ್ತಮವಾದಂಥ ದಾಳಿ ಬೊಮ್ಮು ಅವರಿಂದ. 2 ಟಚ್ ಬಾಲ್ನೊಂದಿಗೆ ತಂಡಕ್ಕೆ ವಾಪಸ್ಸಾಗಿದ್ದಾರೆ. 7-3 ಇನ್ ಫೇವರ್ ಆಫ್ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ಏಳು 3ರಲ್ಲಿ ಪಂದ್ಯ ಸಾಗ್ತಾ ಇದೆ. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ದ್ಯಾಮಣ್ಣ ಅತ್ಯಂತ ವೇಗವಾಗಿ ಬಾಕ್ಲೈನ್ ಅನ್ನು ಕ್ರಾಸ್ ಮಾಡಿ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾದ್ರು. ಈ ಒಂದು ಕಬಡ್ಡಿ ಪಂದ್ಯದೊಳಗೆ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ HL ನಾರಾಯಣಸ್ವಾಮಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಸನ್ನರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಯಶು ಕಾರ್ಕಿ ತಗೊಂಬರಪ್ಪ. ಈ ಕೂಡಲೇ ಶೇಖರ್ ಅವ್ರನ್ನ ಭೇಟಿ ಮಾಡಿ. ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೆ ಕಾರ್ಯದರ್ಶಿಗಳು ಇಬ್ಬರು ಕೂಡ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುಗಳು ಇದೀಗ ವೇದಿಕೆಗೆ ತಾವು ಆಸೀನರಾಗಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾರೆ. ಹಾರ್ಟಿ ವೆಲ್ಕಮ್ ಟು ಮಿಸ್ಟರ್ ನಾರಾಯಣಸ್ವಾಮಿ. ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಅಂಡ್ ಫ್ಯಾಬುಲಸ್ ಪ್ಲೇಯರ್ ಆಫ್ ದಿ ಬೆಂಗಳೂರು. HL ತಂಡವನ್ನು ಪ್ರತಿನಿಧಿಸಿ ಸುದೀರ್ಘ ವರ್ಷಗಳ ಸೇವೆಯನ್ನು ಮಾಡಿ ಇಂದಿಗೂ ಕೂಡ ಕಬಡ್ಡಿಯಲ್ಲಿ ಸೇವಾ ನಿರತರಾಗಿದ್ದ ನಾರಾಯಣಸ್ವಾಮಿ ಹಾಗೆ ಮತ್ತೋರ್ವರು ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳು ಶೇಖರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೆ. ದಯವಿಟ್ಟು ಆಸೀನರಾಗಬೇಕು. ಅಮೃತ್ ವಂದೇ ಭಾರತಂ HMT ಕಾಲೋನಿ ಬಾಯ್ಸ್ ಹಾಗೂ ಸ್ವಾಸ್ಟಿ 4 ತಂಡಗಳಿಗಿದು 2ನೇ ಕರೆ. ಮುಂದಿನ ಪಂದ್ಯಗಳು ಕಣ 1ರಲ್ಲಿ ಅಮೃತ್ ವಿರುದ್ಧ ವಂದೇ ಭಾರತಂ, ಕಣ 2ರಲ್ಲಿ HMT ಕಾಲೋನಿ ಬಾಯ್ಸ್ ವಿರುದ್ಧ ಸ್ವಾಸ್ಟಿ. ಅಂಕಣ 1ರಲ್ಲಿ ಬಲಿಷ್ಠ ತಂಡಗಳ ಮುಖಾಮುಖಿಯಾಗಿದೆ. ಮಾನ್ಸೂನ್ ವಿರುದ್ಧ ಧಾರವಾಡ ಮನುಷ್ಯದ ಆಕ್ರಮಣಕಾರಿ ಪ್ರದರ್ಶನವನ್ನು ಇದೀಗ ನೀಡ್ತಾ ಇದೆ. 8-5ರಲ್ಲಿ 3 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಬಲಿಷ್ಠ ಯುವ ಪಡೆ ಉಜ್ವನ್ಮುಖ ಆಟಗಾರರು ಒಂದು ಅತ್ಯುತ್ತಮದ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ. ಎರಡು ತಂಡಗಳಲ್ಲಿ ನವ ಉತ್ಸಾಹಿ ನವ ತರುಣರು ಇತ್ತೀಚೆಗೆ ಕಠಿಣ ತಾಲೀಮನ್ನು ಮಾಡ್ತಾ ನಿರಂತರ ಅಭ್ಯಾಸ ನಿರತರಾಗಿರ್ತಕ್ಕಂಥ ಉತ್ಸಾಹಿ ನವತರುಣರ ಯುವ ಪಡೆ ಧಾರವಾಡ ಮತ್ತು ಮಾನ್ಸೂನ್ 2 ತಂಡಗಳಲ್ಲಿ ಕಾಣ್ತಾ ಇದೆ. ಕಬಡ್ಡಿಯ ನೈಜ ಕೌಶಲ್ಯಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಅದ್ಭುತ ಯುವ ಪ್ರತಿಭೆಗಳು. 8-5 ಮಾನ್ಸೂನ್ ತಂಡದ ಪರವಾಗಿ. ಮಾನ್ಸೂನ್ ತಂಡದ ದಾಳಿಗಾರನಿಗಿದು ಜೈರೆಡ್ ಮಾಡು ಇಲ್ಲವೇ ಮಡಿ ದಾಳಿಯ ಹೊಣೆ. ಜೈರೆಡ್ ನಾಣಿ ಚೆಸ್ ನಂಬರ್ 5. ಇಟ್ಸ್ ಡೈರೆಕ್ಟ್ ಮಾಡು ಇಲ್ಲವೇ ಮಡಿ ದಾಳಿ.
ಅರ್ಹತಾ ಗೆರೆಯ ಒಳಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಬಿಗಿ ಅಪ್ಪಿಗೆಯ ಜಬಲ್ ಆಂಕಲ್ ಹೋಲ್ಡ್ ಕಬಡ್ಡಿಯಲ್ಲಿ ಹೇಳಬಹುದಾದ ಒಂದು ಕಷ್ಟ ಸಾಧ್ಯವಾದ ಹಿಡಿತವನ್ನು ಅಚ್ಚುಕಟ್ಟಾಗಿ ಹಿಡಿದು ಒಂದು ಹಿಡಿತದ ಅಂಕವನ್ನು ಗಳಿಸಿಕೊಳ್ತಾ ಇದೆ ಧಾರವಾಡ. ಇದರೊಂದಿಗೆ ಇದೀಗ ಒಂದು ಅವಕಾಶ ಮೂಡಿ ಬರ್ತಾ ಇದೆ ಧಾರವಾಡ ಜಿಲ್ಲಾ ತಂಡದ ಆಟಗಾರನಿಗೆ. ಇದು ಧಾರವಾಡದ ಪೇಡ ಲಡ್ಡು ಬಂದು ಬಾಯಿ ಬಿದ್ದಿದೆ. ಫಸ್ಟ್ ಸೂಪರ್ ರೈಡ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಜ್ವರ ಚಪ್ಪಲೆ ಬರಲಿ. ಧಾರವಾಡ ಜಿಲ್ಲೆಯಿಂದ ಬಂದು ಅದ್ಭುತವಾದ ಪ್ರದರ್ಶನವನ್ನು ಬೆಂಗಳೂರಿಗರ ವಿರುದ್ಧ ನೀಡ್ತಾ ಇದ್ದಾರೆ. ಅವರ ಪರ್ಫಾರ್ಮೆನ್ಸ್ ಒಂದು ಮೆಚ್ಚುಗೆಯ ಒಂದು ಚಪ್ಪಾಳೆ ಬರಲಿ ಆತನಿಗೋಸ್ಕರ. 11-8 ಧಾರವಾಡ ಇದೀಗ ತನ್ನ ನೈಜ ಆಟದ ಪ್ರದರ್ಶನವನ್ನು ನೀಡ್ತಾ ಮತ್ತೆ ಮಾನ್ಸೂನ್ನಿಂದ ಅದ್ಭುತ ಪ್ರದರ್ಶನ ಮೂಡಿ ಬರ್ತಾ ಇದೆ. ಇದೀಗ ದಾಳಿಗೆ ಪ್ರತಿ ದಾಳಿ ಎಂಬಂತೆ ಒಂದು ಸೂಪರ್ ದಾಳಿಗೆ ಧಾರವಾಡ 5 ಅಂಕವನ್ನು ಗಳಿಸಿಕೊಂಡಿತು. ಇದೀಗ ಅದಕ್ಕೆ ಪ್ರತಿ ದಾಳಿಯಲ್ಲಿ ಬೆಂಗಳೂರಿನ ಮಾನ್ಸೂನ್ ತಂಡ ಕೂಡ ಒಂದು ಸೂಪರ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ಹನ್ನೊಂದು ಅಂಕವನ್ನ ಧಾರವಾಡ ಜಿಲ್ಲಾ ತಂಡ, 10 ಅಂಕವನ್ನ ಬೆಂಗಳೂರಿನ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ತೀವ್ರ ಪೈಪೋಟಿ ಭರಿತ ಕದನ ಕುತೂಹಲಕಾರಿ ಪಂದ್ಯ ಇಲ್ಲಿ ಸಾಕ್ತಾ ಇದೆ. ಬದಲಿ ಆಟಗಾರನಾಗಿ ಚೆಸ್ ನಂಬರ್ 4 ಅಂಕಣದ ಒಳಭಾಗದಲ್ಲಿ ಚೆಸ್ ನಂಬರ್ 7 ನೂತನ ಆಟಗಾರನಾಗಿ ಮಾನ್ಸೂನ್ ತಂಡಕ್ಕೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ 10 ಅಂಕವನ್ನ 11 ಅಂಕವನ್ನ ಧಾರವಾಡ ಜಿಲ್ಲಾ ತಂಡ ಪಡೆದುಕೊಳ್ತಾ ಎರಡು ತಂಡಗಳಿಗೂ ಪ್ರತಿಷ್ಠೆ ಪಂದ್ಯ ಆಗ್ತಾ ಇದೆ. ಅಕ್ಷರಶಃ ಕದನ ಕುತೂಹಲಕಾರಿ ಪಂದ್ಯ. ಕೊನೆ ಕ್ಷಣದವರೆಗೂ ಕೂಡ ಯಾರು ಗೆಲ್ತಾರೆ ಅನ್ನೋದನ್ನ ಖಚಿತವಾಗಿ ನಿರೀಕ್ಷಿಸಲಾಗದಂತ ಒಂದು ಊಹೆಗೂ ನಿಲುಕದ ಪಂದ್ಯ ಅಂತಾನೆ ಹೇಳ್ಬೋದು. 11-10 ಇನ್ ಫೇವರ್ ಆಫ್ ಧಾರವಾಡ ಡಿಸ್ಟ್ರಿಕ್ಟ್ ಟೀಮ್. ಉತ್ತಮವಾದಂಥ ದಾಳಿ ದ್ಯಾಮಣ್ಣ. ಕಸ್ಟಮ್ಸ್ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ಕಸ್ಟಮ್ಸ್ ತಂಡದ ನಾಯಕ 1 ಅಂಕದ ಸೇರ್ಪಡೆ ಆಗ್ತದೆ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಡಿಫೆನ್ಸ್ ಭಾಗದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರು. 12-11 ಇನ್ ಫೇವರ್ ಆಫ್ ಧಾರವಾಡ ಡಿಸ್ಟ್ರಿಕ್ಟ್. ಸಂತೋಷ್ ರವರೇ, ಕಸ್ಟಮ್ಸ್ ತಂಡದ ಸಂತೋಷ್ ರವರು ಎಲ್ಲಿದ್ದರು? ಪ್ರಚಾರಕರ ಬಳಿ ಬನ್ನಿ. ದಾಳಿಯಲ್ಲಿ ಧಾರವಾಡ ತಂಡದ ಆಸಿಫ್, ಹನ್ನೆರಡು 11 1 ಅಂಕದ ಮುನ್ನಡೆಯಲ್ಲಿ ಧಾರವಾಡ ಜಿಲ್ಲಾ ತಂಡ. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ರೈಟ್ ಕಾರ್ನರ್ ಭಾಗದಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್, ಡಬಲ್ ಆಂಕಲ್ ಹೋಲ್ಡ್ ಮೂಲಕ ಧಾರವಾಡ ತಂಡದ ಆಟಗಾರರು 1 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. $13-11 ಇನ್ ಫೇವರ್ ಆಫ್ ಧಾರವಾಡ.
13-11. ದಾಳಿಯಲ್ಲಿ ಧಾರವಾಡ ತಂಡದ ಒಬ್ಬ ಬಲಿಷ್ಠ ದಾಳಿಗಾರ ಬಾಬು. 6 ಆಟಗಾರ ನಡುವೆ ವೇಗದ ದಾಳಿಯೊಂದಿಗೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಕವರ್ ಭಾಗದಲ್ಲಿದ್ದಂಥ ಆಟಗಾರನನ್ನು ಔಟ್ ಮಾಡಲು ಯಶಸ್ವಿಯಾದರು. ಅಂಕಣ 2ರಲ್ಲಿ ಬಾಸ್ಬ್ಯಾಕ್ ವಿರುದ್ಧ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್. ಹಿರಿಯ ಕಿರಿಯ ಆಟಗಾರ ನಡುವಿನ ನೇರ ಹಣಾಹಣಿಯ ಸೆಣಸಿನ ಪಂದ್ಯದಲ್ಲಿ ಸಾಗ್ತಾ ಇದೆ. 4-1 ಇನ್ ಫೇವರ್ ಆಫ್ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್. ಧಾರವಾಡ ತಂಡದ ಆಸಿಫ್ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ನ 5 ಡಿಫೆನ್ಸ್ ನಡುವೆ ಎಂಟಿ ರಾಡೊಂದಿಗೆ ವಾಪಸ್ಸಾಗಿದ್ದಾರೆ. 14-12 ಅಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದ್ದಾರೆ ಧಾರವಾಡ ಜಿಲ್ಲಾ ತಂಡ. ಮಾರ್ಕರ್ ನೋಡಿ ಅಂಕಣ 2ಕ್ಕೆ ಯಶವಂತ್. ರೈಟ್ ವೆಂಕಟೇಶ್. ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ದಾಳಿಗಾರನಿಗಿದು ಸವಾಲಿನ ದಾಳಿ. ಜಯರಾಡ್ ಅಂಕ ತರಲೇಬೇಕಾದ ಅನಿವಾರ್ಯತೆಯಲ್ಲಿ ಅಂಕಕ್ಕಾಗಿ ಹರಿಸಾಸವನ್ನು ಪಡ್ತಾ ಎದುರಾಳಿ ಅಂಕಣದಲ್ಲಿ ದಾಳಿಗಾರನ ಚಾಲಾಕಿ ಪ್ರದರ್ಶನ. ಅದು ಹೊರತಾಗಿ ಕೂಡ ಬಾಸ್ಬ್ಯಾಕ್ನ ಯುವ ಪಡೆ ಆಟಗಾರರ ಒಂದು ಸಾಮ್ಯತೆ, ಹೊಂದಾಣಿಕೆ, ಪರಿಪಕ್ವತೆಯ ಪರಾಕ್ರಮಿಗಳ ಪ್ರದರ್ಶನ ಮೂಡಿ ಬರ್ತಾ ಇದೆ. ಅದ್ಭುತವಾದ ಹಿಡಿತ ಯುವ ಆಟಗಾರರು, ಇತ್ತೀಚೆಗಷ್ಟೇ ಕಬಡ್ಡಿಯ ಕೌಶಲ್ಯಗಳನ್ನು ಮೈಗೂಡಿಸಿಕೊಳ್ತಾ ಇರ್ತಕ್ಕಂಥ ಯುವ ಆಟಗಾರರು, ಉತ್ಸಾಹಿ ತರುಣರು. ಒಂದು ಅತ್ಯುತ್ತಮವಾದಂತ ಅದ್ಭುತವಾದಂತಹ ಒಂದು ಎಸ್ಕೇಪ್, ರೋಬೋಟಿಂಗ್ ಸ್ಕಿಲ್ ಮೂಲಕ ಇಲ್ಲಿ ಸೂಪರ್ ಡೂಪರ್ ರೈಡ್. ಧಾರವಾಡ ತಂಡದ ಡಿಫೆನ್ಸ್ ಭಾಗದಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೋದು. 3 ಅಂಕದ ಸೇರ್ಪಡೆ ಆಗ್ತಾ ಇದೆ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಹದಿನೈದು 14 1 ಅಂಕದ ಮುನ್ನಡೆಯಲ್ಲಿ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಧಾರವಾಡ ತಂಡದ ಬಾಬು. ಉತ್ತಮವಾದಂತಹ ಟ್ಯಾಕಲ್, ರೈಟ್ ಕವರ್ ಭಾಗದಿಂದ ಟ್ಯಾಕಲ್ ಬಂತು. ಆ ಸರಿಯಾದ ಸಮಯಕ್ಕೆ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ ಸಹ ಇಲ್ಲಿ ಹೆಲ್ಪ್ ನೀಡಿದ್ರು. ಸೂಪರ್ ಲಾನ್ ಆಗಿದೆ. 3 ಆಟಗಾರ ನಡುವೆ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ. ಒಂದೊಳ್ಳೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ ಜರ್ಸಿ ನಂಬರ್ 4 ಆಟಗಾರ ಅಂಡರ್ 18 ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿ ಆತನ ಆಟವನ್ನು ಮೆಚ್ಚಿ ಈಗಾಗಲೇ ಇಂಡಿಯನ್ ಕ್ಯಾಂಪ್ಗೂ ಕೂಡ ಆತ ಸೆಲೆಕ್ಟ್ ಆಗಿದ್ದಾನೆ. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 4 ಆಟಗಾರ. ಜೋರ ಚಪ್ಪಾಳೆ ಬರಲಿ. ಯುವ ಪ್ರತಿಭೆ, 18 ವರ್ಷದ ವಯೋಮಿತಿಯ ಒಂದು ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿ ದಯವಿಟ್ಟು ನಮ್ಮ ವಿವೇಕಾನಂದ ಲವಾಣಿ ಅವರು ತಮ್ಮ ಕೈಯನ್ನು ಮೇಲಕ್ಕೆತ್ತಿ ಪರಿಚಯಿಸಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಜೋರ ಚಪ್ಪಾಳೆ ಬರಲಿ. ಮುಂದಿನ ದಿನಗಳಲ್ಲಿ ಬಿಹಾರದಲ್ಲಿ ನಡೆಯುವಂತಹ ಆಯ್ಕೆಯ ಒಂದು ತರಬೇತಿ ಶಿಬಿರಕ್ಕೂ ಸಹ ಆಯ್ಕೆ ಆಗಿರ್ತಾರೆ ನಮ್ಮ ಇಂಡಿಯನ್ ಕ್ಯಾಂಪ್ಗೆ. ಅನೇಕ ಯುವ ಪ್ರತಿಭೆಗಳು ಈ ಒಂದು ಪಂದ್ಯಗಳಲ್ಲಿ ಭಾಗವಹಿಸಿರುವಂಥದ್ದು ಸಹ ವಿಶೇಷ. ಅವರ ಆಟವನ್ನ ಬಹಳ ಉತ್ತಮ ರೀತಿಯಲ್ಲಿ ಪ್ರದರ್ಶನವನ್ನು ಸಹ ನೀಡ್ತಾ ಇದ್ದಾರೆ. 17-14 ಇನ್ ಫೇವರ್ ಆಫ್ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ಉತ್ತಮವಾದಂತಹ ಒಂದು ಎಸ್ಕೇಪ್. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಲೋನ ಅಂಕವನ್ನು ಪಡೆಯೋದಕ್ಕೆ ಒಂದೊಳ್ಳೆ ಅವಕಾಶ ಇತ್ತು, ಆದ್ರೆ ಡಿಫೆನ್ಸ್ ವಿಭಾಗದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರು. ಸೂಪರ್ ಲೋನ್ ಆಗಿದೆ. 3 ಆಟಗಾರ ನಡುವೆ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಯುವ ದಾಳಿಗಾರ. ಸಾಕಷ್ಟು ಒಳನುಗ್ಗೆ ಒಂದೊಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್.
ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಒಂದು ನಿರ್ಣಾಯಕ 5 ನಿಮಿಷಗಳು ಈ ಪಂದ್ಯದ ಫಲಿತಾಂಶ ಪ್ರಕಟವಾಗುತ್ತೆ. ಇನ್ನು 5 ನಿಮಿಷಗಳಲ್ಲಿ 18-15 3 ಅಂಕಗಳಂತರದ ಒಂದು ವಿರೋಚಿತ ಮುನ್ನಡೆ. ಇಟ್ಸ್ ಗೋಲ್ಡನ್ ಪಾಯಿಂಟ್. ಈ ಸಂದರ್ಭದಲ್ಲಿ ಒಂದು ಅತ್ಯುತ್ತಮ ಹಿಡಿತ, ಸೋಲೋ ಟ್ಯಾಕಲ್ ಅದ್ಭುತವಾಗಿತ್ತು. ಅದನ್ನು ಬ್ಲಾಕ್ ಮಾಡಿದ್ದೇನೆ. ಆತನ ಸಹಚರು ಕೂಡ ಅದ್ಭುತವಾದಂಥ ಸಹಕಾರವನ್ನು ನೀಡಿದ್ದಾರೆ. ವೆಲ್ ಪ್ರಿಪ್ಲಾನ್ ಕ್ಯಾಚ್ ಅಂತಾನೆ ಹೇಳ್ಬೋದು. ಪೂರ್ವ ನಿರ್ಧಾರಿತವಾದಂಥ ಹಿಡಿತ, ಎದುರಾಳಿಗಳ ಲೋನ ಪಡೆಯುವಂಥ ಒಂದು ಸುಲಭ ಅವಕಾಶವನ್ನು ಮಾನ್ಸೂನ್ ಪಡೆದುಕೊಳ್ತಾ ಸಮಾನ ಮನಸ್ಕ ಯುವ ಆಟಗಾರರು ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಈ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. 7 ಅಂಕಗಳ ಅಂತರದ ಸ್ಪಷ್ಟ ಭರ್ಜರಿ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಇದೆ. ಈ ಅವಧಿಯಲ್ಲಿ ನಿಜವಾಗ್ಲೂ ಒಂದು ಅತ್ಯುತ್ತಮವಾದ ಪ್ರದರ್ಶನ. ಮತ್ತೊಂದು ಮನೋಜ್ಞ ಹಿಡಿತ, ಬ್ಯೂಟಿಫುಲ್ ಬ್ಲಾಕ್ ಕ್ಯಾಚ್, ಅದ್ಭುತವಾಗಿತ್ತು. ಗುಡ್ ಆಂಟಿಸಿಪೇಷನ್ ಬಿಟ್ವೀನ್ ದಿ ಡಿಫೆಂಡರ್ಸ್. ಲೆಫ್ಟ್ ಮತ್ತು ರೈಟ್ ಕವರ್ನ ಡಿಫೆಂಡರ್ಗಳ ಒಂದು ತಾಳ ಮೇಳ, ಒಂದು ಸಾಮ್ಯತೆಯ ಹೊಂದಾಣಿಕೆಯ ಪ್ರಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಡಿಫೆನ್ಸ್ ಭಾಗದಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ಉದ್ಯೋನ್ಮುಖ ಆಟಗಾರರು ನೀಡ್ತಾ ಇದ್ದಾರೆ. ಪರಿಪಕ್ವತೆಯ ಪರಾಕ್ರಮಿಗಳ ಪ್ರದರ್ಶನ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಈ ಪಂದ್ಯದಲ್ಲಿ ಸರಿಸಾಟಿಲ್ಲದ ಆಟದ ಪ್ರದರ್ಶನ. 23-15 8 ಅಂಕಗಳ ಅಂತರದಲ್ಲಿ ಮತ್ತೊಂದು ಅನಪೇಕ್ಷಿತ ಹಿಡಿತಕ್ಕೆ ಪ್ರಯತ್ನ. 9 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಮುನ್ನುಗ್ತಾ ಇದೆ. Last and final call, HMT Colony Boys ವಿರುದ್ಧ ಸ್ವಾಸ್ಟಿಕ್, ಅಮೃತ್ ವಿರುದ್ಧ ವಂದೇ ಭಾರತಂ. The last and final call. ಎಸ್ ಕ್ಯಾಪ್ಟನ್, ಲಾಸ್ಟ್ 3 minutes to go. ಕೊನೆ 3 ನಿಮಿಷದ ಆಟ ಬಾಕಿ ಇದೆ. ಅಂಕಣ 2ರಲ್ಲಿ 25-15 10 ಅಂಕದ ಮುನ್ನಡೆಯಲ್ಲಿ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ಏತಮಧ್ಯೆ ಅಂಕಣ 2ರಲ್ಲೂ ಕೂಡ ಯುವ ಪಡೆ ಬಾಸ್ ಪ್ಯಾಕ್ ಬಲಿಷ್ಠ ಕೆಂಪೇಗೌಡ ವಿರುದ್ಧ ಸೆಣಸ್ತಾ ಇದೆ. 14-4ರಲ್ಲಿ 10 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ಅನುಭವದ ಆಟದ ಪ್ರದರ್ಶನದೊಂದಿಗೆ ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ 14-4 10 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಇಲ್ಲಿ ಧಾರವಾಡ ತಂಡದ ಜರ್ಸಿ ನಂಬರ್ 10ರ ಆಟಗಾರರಿಗೆ ವಾರ್ನಿಂಗ್ ಅನ್ನ ನೀಡ್ತಾ ಇದ್ದಾರೆ. ಗ್ರೀನ್ ಕಾರ್ಡ್ನ ಒಂದು ದರ್ಶನ ಆಗ್ತಾ ಇದೆ. ನಿಯಮ ಬಾಹಿರವಾಗಿ ಆಟಗಾರರು ಆಡುವಂತಿಲ್ಲ. ಅಸಭ್ಯ ವರ್ತನೆಗೆ ಆಟಗಾರನ ನಿರ್ದಾಕ್ಷಿಣ್ಯವಾಗಿ ದಂಡಿಸಲಾಗುವುದು. ಈ ಪಂದ್ಯದಲ್ಲಿ ಗ್ರೀನ್ ಕಾರ್ಡಿನ ನಿಶಾನೆಯನ್ನ ನೀಡ್ತಾ ಪ್ರಕಾಶ್ ಅವರು ಆತನನ್ನು ದಂಡಿಸಿದ್ದಾರೆ. ಇದೇ ರೀತಿಯ ವರ್ತನೆ ಕಂಡು ಬಂದಲ್ಲಿ ಆತನಿಗೆ ಯೆಲ್ಲೋ ಕಾರ್ಡ್ ಕೊಟ್ಟು ಅಂಕದಿಂದ ಹೊರಗಿಡುತ್ತಾರೆ. ಇದು ಕಬಡ್ಡಿಯ ನಿಯಮ. ಯಾವುದೇ ಆಟಗಾರ ಕೂಡ ನಿಯಮ ಬಾಹಿರವಾಗಿ ಆಡುವಂತಿಲ್ಲ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಪ್ರಭಾವಿ ರಾಜಕೀಯ ಮುತ್ಸದ್ದಿ, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿ, ಮಾಜಿ ಸಾರಿಗೆ ಸಚಿವರಾಗಿ, ಮಾಜಿ ಆರೋಗ್ಯ ಸಚಿವರಾಗಿ, ಮಾಜಿ ಗೃಹ ಮಂತ್ರಿಗಳಾಗಿ ಯಶಸ್ವಿ ಕಾರ್ಯವನ್ನು ನಿರ್ವಹಿಸಿದ ಸೂಪರ್ ರೈಡ್ ಆಫ್ ದ ಮೂಮೆಂಟ್ ಮಾನ್ಸೂನ್. ಮಾನ್ಸೂನ್ ಹವಾ ಇವತ್ತು ಎಲ್ಲೆಲ್ಲೂ ಇದೆ. ಇಡೀ ಕರ್ನಾಟಕದಾದ್ಯಂತ ಮಾನ್ಸೂನ್ ಹವಾ ಇದೆ. ಕರ್ನಾಟಕದಲ್ಲಿ ಮಾನ್ಸೂನ್ ಮುಂಗಾರು ಇಡೀ ದಕ್ಷಿಣ ಭಾರತಕ್ಕೆ ತಂಪೆರೆದಿದೆ. ಈ ಮಾನ್ಸೂನ್ ಹವಾ ಮಾನ್ಸೂನ್ ಹಾವಳಿ ಆಗಿದೆ. ಈ ಅಂಕಣದಲ್ಲಿ ರೈಟ್ ಬಹುತೇಕ ಶರಣಾಗಿದೆ ಅಂತಾನೆ ಹೇಳ್ಬೋದು. ಧಾರವಾಡ ಜಿಲ್ಲಾ ತಂಡ 21-16 ಸರಿಸಾಟಿ ಇಲ್ಲದ ಆಟದ ಪ್ರದರ್ಶನ. ಶರಣಾಗ್ತ ದಾಳಿಗಾರ
ದಿವಂಗತ ರಾಮಯ್ಯ ಮೆಮೋರಿಯಲ್ ಕಬಡ್ಡಿ ಚಾಂಪಿಯನ್ಶಿಪ್ 20ನೇ ವಾರ್ಷಿಕೋತ್ಸವ ಅಂತ ಹೇಳಿದ್ರು 20 ವರ್ಷಗಳನ್ನು ಕೂಡ ಸುದೀರ್ಘವಾಗಿ ಸನ್ಮಾನಿಸಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ HMT ಕಾಲನಿ ಬಾಯ್ಸ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರಿನ ಒಂದು ಹೆಸರಾಂತ ಪ್ರತಿಷ್ಠಿತ ಕ್ರೀಡಾ ಸಂಸ್ಥೆ 60 ವರ್ಷಗಳನ್ನ ಪೂರೈಸ್ತಾ ಇದೆ. ಒಂದು ಸಾರ್ಥಕವಾದ ಸೇವೆಯನ್ನ ಕಬಡ್ಡಿ ಕ್ರೀಡಾ ಕ್ಷೇತ್ರಕ್ಕೆ ನೀಡಿದ HMT ಕಾಲನಿ ಬಾಯ್ಸ್ 60 ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕೇಶವ ಕ್ರೀಡಾ ಮಂಡಳಿ ಕೂಡ ಮತ್ತೊಂದು ಹೆಸರಾಂತ ಕ್ರೀಡಾ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರು ಅರ್ಬನ್ ಜಿಲ್ಲಾ ಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆಯಲ್ಲಿ ಒಂದು ಅದ್ಧೂರಿ ಕಬಡ್ಡಿ ಕ್ರೀಡಾಕೂಟ ಮಹಿಳೆಯರ ಮತ್ತು ಪುರುಷರ ವಿಭಾಗದಲ್ಲಿ ಅದ್ಧೂರಿಯಾಗಿ ಇದು ಸತತ 3ನೇ ದಿನಕ್ಕೆ ಯಶಸ್ವಿಯಾಗಿ ಪಾದಾರ್ಪಣೆ ಮಾಡಿದೆ. ಬಹುತೇಕ ಪಂದ್ಯವನ್ನ ಗೆದ್ದು ಬೀಗ್ತಾ ಇದೆ. ಮಾನ್ಸೂನ್ ಹಾವಳಿಗೆ ಮಂಕಾಗಿದೆ ಧಾರವಾಡ ಜಿಲ್ಲಾ ತಂಡದ ಆಟಗಾರರ ಅದ್ಭುತ ಪ್ರದರ್ಶನ. ಧಾರವಾಡ ಜಿಲ್ಲಾ ತಂಡ ಬಂದು ಈ ಪಂದ್ಯದಲ್ಲಿ ಭಾಗವಹಿಸಿದರೆ ಅವರಿಗೆ ಚಪ್ಪಾಳೆ ಮುಖೇನ ಆತ್ಮೀಯ ವಿದಾಯಗಳನ್ನ ಬರಲಿ, ಚಪ್ಪಾಳೆ ಬರಲಿ ಧಾರವಾಡ ಜಿಲ್ಲಾ ತಂಡದ ಆಟಗಾರರು.